ಶಿರೂರಿನ ಭೂಕುಸಿತ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಕಾರ್ಯಾಚರಣೆ ತೀವ್ರಗೊಂಡಿದೆ. ಸಂಬಂಧಪಟ್ಟ ಈಶ್ವರ ಮಲ್ಪೆ ತಂಡದ ಸದಸ್ಯರು ಕೂಡ ಈಗ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿರುವಂಥದ್ದು. ಗಂಗಾವಳಿ ನದಿಯಲ್ಲಿ ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಕಾರ್ಯಾಚರಣೆ ಬಗ್ಗೆ ಜಿಲ್ಲಾಧಿಕಾರಿಗಳನ್ನು ಮಾತಾಡೋಣ. ಮೇಡಮ್, ಈಗ ಇಷ್ಟು ದಿನಗಳ ಕಾರ್ಯಾಚರಣೆ ತುಂಬ ಯಶಸ್ವಿಯಾಗಿ ನಡೆದಿದೆ. ಇವತ್ತು ಕೂಡ ಈಶ್ವರ ಮಲ್ಪೆ ತಂಡ ಸೇರಿಕೊಂಡಿದೆ. ಮತ್ತು ಈಗಾಗಲೇ ಡೈವಿಂಗ್ ಮಾಡೋದ್ರ ಮೂಲಕ ಕೆಲವೊಂದು ಪ್ರದೇಶಗಳನ್ನು ಶೋಧಿಸಿ ಇವತ್ತಿನ ಒಂದು ಬೆಳವಣಿಗೆ ಏನು? ಸೊ ಇವತ್ತು ವಿ ಟುಕ್ ಅ ಲಿಟಲ್ ಬಿಟ್ ಆಫ್ ರಿಸ್ಕ್ ಆ್ಯಂಡ್ ಆ ಎಕ್ಸ್ಪರ್ಟ್ ಟೀಮ್ ಬಂದಿರೋದ್ರಿಂದ ಅವರು ನೇವಿ, ನಮ್ಮ ಪೊಲೀಸ್ ಅವರು, ಕೋಸ್ಟ್ ಗಾರ್ಡ್ ಅವರು, ಆರ್ಮಿಯವರು ಎಲ್ಲ ಸೇರಿಕೊಂಡು ಡಿಸ್ಕಸ್ ಮಾಡಿಕೊಂಡು ವಿ ವಿಲ್ ಗೋ ಹೆಡ್ ವಿತ್ ದಿಸ್ ಅಂತ ಡಿಸೈಡ್ ಮಾಡಿದ್ದೀವಿ. ಮಾಡಿಬಿಟ್ಟು ಈಗ ಅವರು ಡೈವ್ ಒಳಗಡೆ ಒಬ್ಬರು ಈಶ್ವರ್ ಅವರು ಡೈವ್ ಮಾಡಿ ನೋಡಿದ್ದಾರೆ. ಮೂರು ನಾಲ್ಕು ಪಾಯಿಂಟ್ಸ್ ಆ ಕಡೆ ಇರೋದು ಏನು ಹುಡುಕಿದ್ದಾರೆ, ಬಟ್ ಅಲ್ಲಿ ಏನೂ ಸಿಕ್ಕಿಲ್ಲ. ಬರೀ ಮಣ್ಣು ಮತ್ತು ಕಲ್ಲುಗಳಿದೆ, ಬೋಲ್ಡರ್ಸ್ ಇದೆ ಬಿಟ್ಟು ಲಾರಿ ಯಾವುದೂ ಸಿಕ್ಕಿಲ್ಲ. ಈಗ ಇನ್ನೊಂದು ಪಾಯಿಂಟ್ ಟ್ರೈ ಮಾಡ್ತಾ ಇದ್ದಾರೆ. ಆ್ಯಸ್ ಯು ಕ್ಯಾನ್ ಸಿ ಇಲ್ಲಿಂದ ಅಲ್ಲಿ ಯಾವುದು ಕಮ್ಯುನಿಕೇಷನ್ ಇಲ್ಲ, ಫೋನ್ ಯೂಸ್ ಮಾಡಲಿಕ್ಕೆ ಆಗಿಲ್ಲ, ವೈರ್ಲೆಸ್ ಮೂಲಕ ಮಾತಾಡ್ತಾ ಇದ್ವಿ. ಒನ್ಸ್ ದೇ ಕಮ್ ಬ್ಯಾಕ್, ಅವ್ರು ಹೊರಗಡೆ ಬಂದ ಮೇಲೆ ನಮಗೆ ಕರೆಕ್ಟ್ ಮಾಹಿತಿ ಗೊತ್ತಾಗುತ್ತೆ. ಇವತ್ತು ನೈಟ್ ನಾವು ಕೂತ್ಕೊಂಡು ವಿಲ್ ಟೇಕ್ ಎ ಡಿಸಿಷನ್. ಮೇಡಮ್, ಈಗ ಕಲ್ಲು ಮಣ್ಣುಗಳು ಮಾತ್ರ ಕಾಣಿಸ್ತಾ ಇದೆ. ಅವುಗಳನ್ನು ರಿಮೂವ್ ಮಾಡಲಿಕ್ಕೆ ಏನಾದರೂ ಅಂದರೆ ಅಡಿಬದಿಯಲ್ಲಿ ವಾಹನಗಳಿರ್ಬೋದು ಅಥವಾ ನಾಪತ್ತೆ ಆದರೂ ಕೂಡ ಇರ್ಬೋದು, ಅದನ್ನು ರಿಮೂವ್ ಮಾಡಲಿಕ್ಕೆ ಮತ್ತೆ ಏನು ಪ್ಲ್ಯಾನ್ ಮೇಡಮ್? ಇಲ್ಲ, ರಿಮೂವ್ ಮಾಡಲಿಕ್ಕೆ ಆಗಲ್ಲ. ಬಿಕಾಸ್ ಅಷ್ಟು ದೊಡ್ಡ ಕ್ರೇನ್ಗಳು ಇಲ್ಲ, ಯಾವುದು ಅಲ್ಲಿ ಹೋಗಲಿಕ್ಕೆ ಆಗಲ್ಲ ಅನ್ಲೆಸ್ ದೇರ್ ಇಸ್ ಸಮ್ ಪಾತ್ವೇ. ಸೊ ಅದು ಪಾತ್ವೇ ಕ್ರಿಯೇಟ್ ಮಾಡೋದು ಕಷ್ಟ ಆಗುತ್ತೆ. ಸೊ ಅದು ರಿಮೂವ್ ಮಾಡಲಿಕ್ಕೆ ಆಗಲ್ಲ. ಒಂದು ನೇವಿಯವರು ಸಜೆಸ್ಟ್ ಮಾಡಿದರು, ವಿ ಹ್ಯಾವ್ ಟು ವೆಯ್ಟ್ ಫಾರ್ ದಿ ಕರೆಂಟ್ ಟು ರೆಡ್ಯೂಸ್. ಕರೆಂಟ್ ಕಡಿಮೆ ಆಗಿದ್ರೆ ಅವರು ಡೈವರ್ಸ್ ಹೋಗ್ಬೋದು ಅಂತ ತಿಳಿಸಿದ್ದಾರೆ. ಸೊ ಸದ್ಯಕ್ಕೆ ಈ ಒಂದು ಪ್ರಯತ್ನ ನಾವು ಮಾಡಿದ್ದೀವಿ. ಟಗ್ ತರುವಂಥ ವಿಚಾರ ಇತ್ತು, ಈವ್ನಿಂಗ್ ಟೈಮಲ್ಲಿ ಟಗ್ ಬರ್ಬೋದು, ಅದ್ರ ಮೂಲಕ ದ ಸೇಮ್ ಇಂಟೆನ್ಷನ್ ಅದೇ, ಇದೇ ಮಾಡಬೇಕು ಅಂತ ಟಗ್ ಅಥವಾ ಪ್ಯಾಂಟೂನ್ ಅಂತ ಪ್ಲಾಟ್ಫಾರ್ಮ್ ಏನಿದೆ ತರಿಸ್ಬೇಕಂತ ಇತ್ತು. ಈಗ ಫಿಶಿಂಗ್ ಬೋಟ್ಸ್ ಇಟ್ಕೊಂಡೆ ನಾವು ಆ್ಯಂಕರ್ ಮಾಡಿ, ಆ್ಯಸ್ ಯು ಕ್ಯಾನ್ ಸಿ 3 ಕಡೆ ಎಲ್ಲ ನಿಂತ್ಕೊಂಡಿರೋದೆಲ್ಲ ಆ್ಯಂಕರ್ ಮಾಡಿರುವ ಪಾಯಿಂಟ್ಸ್. ಸೇಮ್ ಪರ್ಪಸ್ ಹ್ಯಾಸ್ ಬೀನ್ ಅಚೀವ್ಡ್. ಆ್ಯಂಡ್ ಒಬ್ಬರು ಒಳಗಡೆ ಹೋಗಿನೂ ನೋಡಿದ್ದಾರೆ, ಬಟ್ ನಮಗೆ ಯಾವುದೂ ಸಿಕ್ಕಿಲ್ಲ. ಮೇಡಮ್, ಈಗ ಡೈವ್ ಮಾಡೋ ಸಂದರ್ಭದಲ್ಲಿ ಒಬ್ಬರಿಗೆ ಇಂಜರ್ಡ್ ಕೂಡ ಆಗಿರುವಂಥದ್ದು, ಈಗ ಸ್ಟೇಟ್ಮೆಂಟ್ ಕೊಟ್ಟರೆ ಯಾವ ಟೈಮ್ದಲ್ಲಿ ಆಯಿತು ಮೇಡಮ್? ಇಲ್ಲ, ಅದು ಮೈನರ್ ಇಂಜುರಿ ಆಗಿದೆ. ಇಮಿಡಿಯೇಟ್ಲಿ ನಮ್ಮ ಆ್ಯಂಬುಲೆನ್ಸ್ ಅವರು ಅಟೆಂಡ್ ಮಾಡಿದ್ದಾರೆ. ಸೇಫ್ಟಿ ತಗೊಂಡೇ ಮಾಡ್ತಾ ಇದ್ದಾರೆ. ಮಾಡ್ತಾ ಇದ್ದಾರೆ. ಕೇರ್ಫುಲ್. ಥ್ಯಾಂಕ್ ಯು. ಇವಿಷ್ಟು ಜಿಲ್ಲಾಧಿಕಾರಿಗಳು ಹೇಳುವಂಥ ಮಾತು. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಶಿರೂರಿನಲ್ಲಿ ಸಂಭವಿಸಿದ ದುರಂತಕ್ಕೆ ಈಗಾಗಲೇ 12 ದಿನ ಕಳೆದು. ಈಗಾಗಲೇ ಜಿಲ್ಲಾಡಳಿತದ ಒಂದು ಶ್ರಮ ಬಹಳ ಪ್ರಮುಖವಾಗಿರುವಂಥದ್ದು. ಆರ್ಮಿ, ನೇವಿ, SDRF, NDRF ತಂಡದ ಸೇರಿದಂತೆ ಎಲ್ಲ ರಕ್ಷಣಾ ತಂಡಗಳು ಕೂಡ ಸತತವಾಗಿ ಕಾರ್ಯಾಚರಣೆ ಮಾಡ್ತಾರೆ. ಇವತ್ತು ಮಲ್ಪೆಯ ಒಂದು ಮುಳುಗು ತಜ್ಞರಾದ ಈಶ್ವರ್ ಮಲ್ಪೆ ಅವರ ತಂಡ ಕೂಡ ಆಗಮಿಸಿರುವಂಥದ್ದು. ಇವತ್ತಿನ ಕಾರ್ಯಾಚರಣೆ ಬಗ್ಗೆ ಜಿಲ್ಲಾಧಿಕಾರಿಗಳು ನಮ್ಮ ಜೊತೆಗಿದ್ರೆ ಮಾತಾಡಲಿಕ್ಕೆ ಅವರನ್ನೇ ಮಾತಾಡ್ಸೋಣ. ಮೇಡಮ್, ಈಗಾಗಲೇ 12 ದಿವಸದಿಂದ ನಿರಂತರವಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ದೀರಿ, ಪ್ರಯತ್ನಗಳು ನಡೆದಿದೆ. ಆ್ಯಕ್ಚುಲಿ ಇವತ್ತಿನ ಕಾರ್ಯಾಚರಣೆ ಆಗಿರುತ್ತೆ ಮೇಡಮ್? ಸೊ ನಿನ್ನೆ ನಾವು ಏನು ಅಪ್ಡೇಟ್ ಮಾಡಿದ್ದೀವಿ, ಆ ಪ್ರೈವೇಟ್ ರೇಡಾರ್ ಅವರು, ಕ್ವಿಕ್ ಪೇ ಕಂಪನಿಯವರು ನಮಗೆ ರಿಪೋರ್ಟ್ ಕೊಟ್ಟಿದ್ದಾರೆ ರೈಟಿಂಗಲ್ಲಿ. 4 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ 1 ಪಾಯಿಂಟ್ ಜಾಸ್ತಿ ಸಿಗ್ನಲ್ ಇದೆ ಅಂತ. ಸೊ ಆ ಪಾಯಿಂಟ್ದು ಕೋಆರ್ಡಿನೇಟ್ಸ್ ಕೂಡ ನಮಗೆ ಕೊಟ್ಟಿದ್ದಾರೆ. ಅಲ್ಲಿ ನಾವು ಎಫರ್ಟ್ಸನ್ನು ಹಾಕಬೇಕಾಗುತ್ತೆ. ಅಲ್ಲಿ ನಿನ್ನೆ ಹೇಳುವ ಥರ ಫಿಸಿಕಲಿ ಯಾರಾದರೂ ಹೋಗಿನೇ ಜಂಪ್ ಮಾಡಿನೇ ಟ್ರಕ್ಕನ್ನು ಐಡೆಂಟಿಫೈ ಮಾಡಿ ಫಿಸಿಕಲಿ ಆ ಬಾಡಿಯನ್ನು ತೆಗೆಯಬೇಕು. ಸೊ ಅದಕ್ಕೆ ಒಂದು ಆ್ಯಂಕರ್ ಬೇಕಾಗುತ್ತೆ. ಡೈವರ್ಸ್ ಜಂಪ್ ಮಾಡೋದಕ್ಕೆ ಒಂದು ಆ್ಯಂಕರ್ ಬೇಕಾಗುತ್ತೆ. ಅದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಆ್ಯಂಕರ್ಗಳನ್ನು ತರಿಸಲಿಕ್ಕೆ ಎಲ್ಲಿಂದ ಬರ್ತಾ ಇದೆಯಾ ಅಥವಾ ಇದನ್ನು ಕೋರ್ಡಿನೇಷನ್ ಮಾಡ್ಕೊಂಡಿದ್ರೆ ಅಥವಾ ಎಷ್ಟೊತ್ತಿಗೆ ಬರ್ಬೋದು? ಹೌದು, ನಿನ್ನೆ ನಾವು ಆ ಪಂಟೂನ್ ಅಂತ ಏನು ಪ್ಲ್ಯಾಟ್ಫಾರ್ಮ್ ಇದೆ ಅದಕ್ಕೆ ಅರೇಂಜ್ ಮಾಡಲಿಕ್ಕೆ ಟ್ರೈ ಮಾಡಿದ್ವಿ. ಡ್ಯೂ ಟು ಟೆಕ್ನಿಕಲ್ ರೀಸನ್ಸ್ ಅದು ಆಗಿಲ್ಲ, ಇವತ್ತು ಆಗಿಲ್ಲ. ಇವತ್ತು ನೈಟ್ ಆ ಎಕ್ಸ್ಪರ್ಟ್ ಟೀಮ್ ಬರ್ತಾರೆ, ಟೆಕ್ನಿಕಲ್ ಟೀಮ್ ನಮ್ಮ ಕಾರವಾರ ಪೋರ್ಟಲ್ಲೇ ಇದೆ. ಸೊ ಅಲ್ಲಿಂದ ಡಿಸ್ಮ್ಯಾಂಟಲ್ ಮಾಡಿ ಇಲ್ಲಿ ಶಿಫ್ಟ್ ಮಾಡಬೇಕಾಗುತ್ತೆ. ಆ ಟೆಕ್ನಿಕಲ್ ಟೀಮ್ ಬಂದ ಮೇಲೆ ಅವ್ರು ಮಾಡ್ತಾರೆ. ಸೊ ಮೋಸ್ಟ್ಲಿ ಅದು ನಾಳೆನೇ ಆಗ್ಬೋದು. ಇವತ್ತು ನಾವು ಮೀನ್ ವೈಲ್ ಒಂದು ಟಗ್ ಬೋಟ್ ಅರೇಂಜ್ ಮಾಡ್ತಾ ಇದ್ದೀವಿ ಪೋರ್ಟಿಂದ. ಸೊ ಆ ಟಗ್ ಬೋಟ್ ಇಟ್ಕೊಂಡು ಲೋಕಲ್ ಫಿಶರ್ಮೆನ್ಸ್ ಇಟ್ಕೊಂಡು ಆ್ಯಂಕರ್ ಮಾಡ್ಬೋದಾ ಅಂತ ಅದೊಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ಈಶ್ವರ್ ಮಲ್ಪೆ ಅವರ ತಂಡ ಕೂಡ ಬಂದಿದೆ. ಈಗಾಗಲೇ ಆರ್ಮಿ ಮತ್ತು ನೇವಿಯವ್ರ ಬಗ್ಗೆ ತುಂಬ ಹೇಳಿದ್ದಾರೆ, 12 ದಿವಸದಿಂದ ಮಾಡಿದ್ದಾರೆ. ಅವರು ಕೂಡ ಪ್ರೇಯರ್ ಮಾಡ್ಕೊಳ್ತಿದ್ದಾರೆ, ಆದಷ್ಟು ಬೇಗ ಸಿಗಲಿ ಎಂಬ ಪ್ರೇಯರ್ ಮಾಡ್ಕೊಳ್ಳೋದು. ಅವರ ಕಾರ್ಯಾಚರಣೆ ಟಗ್ ಬೋಟ್ ಬಂದ ನಂತರ ಪ್ರಾರಂಭ ಆಗ್ತಾ ಇದೆಯಾ ಅಥವಾ ಹೇಗೆ? ಹೌದು, ಯಾರಾದರೂ ಒಳಗಡೆ ಹೋಗೋದಕ್ಕೆ ಆ ಆ್ಯಂಕರ್ ಬೇಕೇ ಆಗುತ್ತೆ. ಇಲ್ಲಾಂದರೆ ಅವರೆಲ್ಲ ಫಾಸ್ಟಾಗಿ ಇದರಲ್ಲಿ ಹೋಗಿಬಿಡ್ತಾರೆ. ಅವರ ಲೈಫ್ ರಿಸ್ಕ್ ಮಾಡಲಿಕ್ಕೆ ಆಗಲ್ಲ. ಈ ಟಗ್ ಬೋಟ್ ಬಂದ ಮೇಲೆ ನಾವು ಮಾಡೋದು. ಅಷ್ಟರೊಳಗೆ ದೇ ಆರ್ ಡೂಯಿಂಗ್ ಎ ಮೀಟಿಂಗ್. 3 ತಂಡ ಕೂಡ ಕೂತ್ಕೊಂಡು ಏನು ಮಾಡೋದಂತ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಮೇಡಮ್, ಈಗ ಭಾಳ ಅಂದರೆ ಈ ಸುಮಾರು 20 ಅಡಿ ಆಳದಲ್ಲಿ ವಾಹನ ಇರುವ ಒಂದು ಶಂಕೆ, ಸಸ್ಪೆಕ್ಟ್ ಇರುವಂಥದ್ದು ನೀವೇ ತಿಳಿಸಿದ ಹಾಗೆ. ಆದರೆ ವಾಹನಗಳ ಮೇಲ್ಗಡೆ ಕಲ್ಲು ಮಣ್ಣುಗಳೆಲ್ಲ ಬಿದ್ದಿರ್ಬೋದಾ ಅಥವಾ ಹೇಗೆ? ಡೈರೆಕ್ಟಾಗಿ ವಾಹನ ಇರ್ಬೋದು, ಒಳಗಡೆ ಏನಿದೆ ನಮಗೆ ಅಷ್ಟು ಗೊತ್ತಾಗಲ್ಲ. ಬಟ್ ಯಾರು ಟೀಮ್ ಇದ್ದಾರೋ ನೇವಲ್ ಟೀಮ್, ಅವ್ರಿಗೆ ಸ್ಯಾಲ್ವೇಜ್ ಡೈವರ್ಸ್ ಅಂತ ಹೇಳ್ತಾರೆ. ವಿಚ್ ಮೀನ್ಸ್ ಆ ಶಿಪ್ ಎಲ್ಲ ಡ್ಯಾಮೇಜ್ ಆಗಿದ್ರೆ ಡೀಪ್ ಸಿ ಹೋಗಿ ಎಲ್ಲ ಬ್ರೇಕ್ ಓಪನ್ ಮಾಡಿ, ಸೊ ಆ ಎಕ್ಸ್ಪರ್ಟ್ಸ್ ಇದ್ದಾರೆ ನಮ್ಮಲ್ಲಿ. ಸೊ ದೇ ವಿಲ್ ಬಿ ಏಬಲ್ ಟು ಡೂ ಇಟ್. ಜಸ್ಟ್ ದಟ್ ಆ ವಾಟರ್ ಕರೆಂಟ್ ಸಪೋರ್ಟ್ ಮಾಡಬೇಕು, ಗುಡ್ ಆ್ಯಂಕರ್ ಇರಬೇಕು ಅಷ್ಟೇ.
ಈಗ ಕೇರಳದ ಅರ್ಜುನ್ ಸೇರಿ ಮತ್ತು ಅಂಕೋಲದ ಲೋಕೇಶ್ ನಾಯ್ಕ ಆಗಿರ್ಬೋದು, ಜಗನ್ನಾಥ್ನವರ ಅವರು ಕೂಡ ಪತ್ತೆ ಆಗಲಿಲ್ಲ. ಅವರ ಕಾರ್ಯಾಚರಣೆಗೆ ಏನಾದರೂ ಮತ್ತೆ ಹೆಲಿಕಾಪ್ಟರ್ ಕಾರ್ಯಾಚರಣೆ ಅಥವಾ ಏನಾದರೂ ನೇವಿ? ಹೌದು. ಸೊ ನಮಗೆ ಇಲ್ಲಿ ತನಕ 3 ಮಿಸ್ಸಿಂಗ್ ಬಾಡೀಸ್ ಇನ್ನೂ ಕೂಡ ಇದೆ. ಮತ್ತೆ ನಾವು ಕೋಸ್ಟ್ ಗಾರ್ಡ್ಗೆ ರಿಕ್ವೆಸ್ಟ್ ಮಾಡಿದ್ದೀವಿ ಇನ್ನೊಂದು ರೆಕ್ಕಿ ಮಾಡಿ ಅಂತ. ಮತ್ತು ನಮ್ಮ ಲೋಕಲ್ ಪೊಲೀಸ್ ಕೂಡ ಎಲ್ಲ ನದಿ ಸೈಡಲ್ಲಿ ಅಲರ್ಟ್ ಆಗಿದ್ದಾರೆ. ಪಬ್ಲಿಕ್ಗೆ ಕೂಡ ಯಾವುದಾದ್ರೂ ಮಾಹಿತಿ ಬಂದರೆ ನಮ್ಗೆ ತಕ್ಷಣ ಇನ್ಫಾರ್ಮ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈ ಕಾರ್ಯಾಚರಣೆ ಸ್ಥಳೀಯ ಮೀನುಗಾರರ ಸಹಕಾರವನ್ನು ಪಡೆದಿದ್ರೆ ಅಥವಾ ಹೇಗೆ? ಈ ಡೈವಿಂಗ್ ಟೀಮ್ ಜೊತೆಗೆ ಲೋಕಲ್ ಫಿಶರ್ಮ್ಯಾನ್ಗೆ ಕೂಡ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ದಟ್ ಇಲ್ಲಿ ಲೋಕಲ್ ಸಿನಾರಿಯೋ ಅವ್ರಿಗೆ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ, ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳಿದ್ದೀವಿ. ಒಟ್ಟಿನಲ್ಲಿ ಕಾರ್ಯಾಚರಣೆ ಕಂಟಿನ್ಯೂ ಆಗಿ ನಡೀತಾ ಇದೆ. ಕಂಟಿನ್ಯೂ ಆಗಿ ನಡೀತಾ ಇದೆ. ಹೌದು, ಥ್ಯಾಂಕ್ ಯು. ಇದು ಜಿಲ್ಲಾಧಿಕಾರಿಯಾಗಂತ ಲಕ್ಷ್ಮೀಪ್ರಿಯ ಹೇಳುವಂಥ ಮಾತು. ಒಟ್ಟಿನಲ್ಲಿ 12 ದಿನಗಳ ಕಾರ್ಯಾಚರಣೆಯಲ್ಲಿ ಈಗಾಗಲೇ ಹಲವು ರಕ್ಷಣಾ ತಂಡಗಳು ಕೂಡ ಕಾರ್ಯನಿರ್ವಹಿಸಿದೆ. ಈಶ್ವರ್ ಮಲ್ಪೆ ಅವರ ತಂಡ ಕೂಡ ಈಗ ಸೇರಿಕೊಂಡಿದೆ. ಈಗ ಟಗ್ ಬೋಟು ಒಂದು ಸ್ಥಳಕ್ಕೆ ಆಗಮಿಸಿದ ಮೇಲೆ ಕಾರ್ಯಾಚರಣೆಯನ್ನು ತೀವ್ರಗೊಳಿಸುವ ಬಗ್ಗೆ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಶಿರೂರಿನ ಭೂಕುಸಿತ ದುರಂತಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 3 ಪತ್ತೆಯಾಗಬೇಕಾಗಿದೆ. ಕಾರ್ಯಾಚರಣೆ ಕೂಡ ಕಳೆದ 12 ದಿನಗಳಿಂದ ನಿರಂತರವಾಗಿ ನಡೀತಾ ಇದೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಗಂಗಿಕಳ ಮೂಲದ ಲೋಕೇಶ್ ನಾಯ್ಕ ಅವರ ಕುಟುಂಬ ಕೂಡ ತನ್ನ ಮಗನಿಗಾಗಿ ಕಾಯ್ತಾ ಇರುವಂಥದ್ದು. ಇದೀಗ ಅವರ ಸಹೋದರರು ಕೂಡ ಈ ಸಂಬಂಧಪಟ್ಟ ಅಧಿಕಾರಿಗಳ ಮುಂದೆ ಅಲವತ್ತುಕೊಂಡಿದ್ದಾರೆ. ತನ್ನ ತಮ್ಮನನ್ನು ಹೇಗಾದರೂ ಮಾಡಿ ಹುಡುಕಿ ಕೊಡಿ ಎಂಬ ಅಳನನ್ನು ಕೂಡ ಜಿಲ್ಲಾಧಿಕಾರಿಗಳ ಮುಂದೆ ವ್ಯಕ್ತಪಡಿಸಿರುವಂಥದ್ದು. ಈಗಾಗಲೇ 12 ದಿನಗಳ ಹಿಂದೆ ಅಂದರೆ ಜುಲೈ 16ರಂದು ಲೋಕೇಶ್ ನಾಯ್ಕ ಕೂಡ ನಾಪತ್ತೆಯಾಗಿದೆ. ಇವರಿಗೆ ಕೂಡ ಮನೆಗೆ ಬಂದಿಲ್ಲ. ಈ ಬಗ್ಗೆ ಅವರ ಲೋಕೇಶ್ ಅವರ ಅಣ್ಣ ಅವರನ್ನು ಮಾತಾಡ್ಸೋಣ. ಈಗ ಎಷ್ಟು ದಿನದಿಂದ ಈಗ ಲೋಕೇಶ್ ಮಿಸ್ ಆಗಿದ್ದಾರೆ ಮತ್ತು ಏನಾದರೂ ಸುಳಿವು ಸಿಕ್ಕಿದೆಯಾ? ಇಲ್ಲ, 12 ದಿನದಿಂದ ಈಗ ಗುಡ್ಡ ಕುಸಿತ ಆಗಿದ್ದರಿಂದ ಯಾವುದೇ ಒಂದು ಸುಳಿವು ಸಿಕ್ಕಿಲ್ಲ. ಈಗ ನಾವು ಈಗಾಗಲೇ ಇಲ್ಲೇ ಇದ್ದೇವೆ. ಈಗ ಇವರು DC ಮೇಡಮ್ ಅವರು ಬಂದಿದ್ದರು. ಅವ್ರ ಹತ್ರ ನಾವು ಮಾತಾಡಿಸಿ ಅವರನ್ನು ನಮ್ಮ ಅಳಲನ್ನು ಅವ್ರ ಹತ್ರ ತೋಡ್ಕೊಂಡಿದ್ದೇವೆ. ಅವರು ಹೇಳ್ತಾ ಇದ್ದಾರೆ ನಮ್ಮ ಕಾರ್ಯಾಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ ಮತ್ತು ಇನ್ನು ಮುಂದೆ ಏನು ಮಾಡಬೇಕಂತ ಏನು ಪ್ರೊಸೀಜರ್ ನಾವು ಮಾಡ್ತೀವಿ ಅಂತ ನಮಗೆ ಭರವಸೆ ಕೊಟ್ಟು ಹೋಗಿದ್ದಾರೆ. ಈಗ ಮತ್ತೇನಾದರೂ ಅಂದರೆ ಕಾರ್ಯಾಚರಣೆ ಮತ್ತೇನಾದರೂ ಇದು ಮಾಡ್ತೇವೆ ಅಂತೇಳಿ ತೀವ್ರಗೊಳಿಸ್ತೇವೆ ಅಂತ ಏನೋ ಹೇಳಿದ್ದಾರೆ. ಗೊಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಈಶ್ವರ್ ಅವರು ಬಂದಿದ್ದಾರೆ, ಮುಳುಗು ತಜ್ಞರು. ಮತ್ತು ಆಮೇಲೆ ಈಗ ಹೆಲಿಕಾಪ್ಟರ್ ಮೂಲಕ ಏನು ಇದು ಮಾಡಬೇಕಂತ ನಾವು ಮಾಡ್ತೀವಿ ಆದಷ್ಟು ಬೇಗ ಅಂತ ನಮಗೆ ಇದು ಭರವಸೆಯನ್ನು ನೀಡ್ತಾ ಇದ್ದಾರೆ. ನೀವು ಕಾಯ್ತಾ ಇದ್ರೆ ಬರಬೇಕೆ ಕಾಯ್ತಾ ಇದ್ದೀವಿ ಸರ್. ಇದು ಲೋಕೇಶ್ ಅವರು ಹೇಳುವಂಥ ಮಾತು. ಒಟ್ಟಿನಲ್ಲಿ ಜುಲೈ 16ರಂದು ಸಂಭವಿಸಿದಂಥ ದುರ್ಘಟನೆಯಲ್ಲಿ ಲೋಕೇಶ್ ನಾಯ್ಕ ಸೇರಿದಂತೆ ಶಿರೂರಿನ ಜಗನ್ನಾಥ್ ನಾಯ್ಕ ಆಗಿರ್ಬೋದು ಅಥವಾ ಕೇರಳದ ಅರ್ಜುನ್ ಆಗಿರ್ಬೋದು ಈವರೆಗೂ ಕೂಡ ಪತ್ತೆಯಾಗಿಲ್ಲ. ಸಂಬಂಧಪಟ್ಟ ಕಾರ್ಯಾಚರಣೆ ಕೂಡ ನಿರಂತರವಾಗಿ ನಡೀತಾ ಇದೆ. ಇವತ್ತು ಮಲ್ಪೆಯ ಈಶ್ವರ್ ಮಲ್ಪೆ ಅವರ ತಂಡ ಕೂಡ ಆಗಮಿಸಿದ್ದಾರೆ. ಸಂಬಂಧಪಟ್ಟ ಜಿಲ್ಲಾಡಳಿತ ಅವರಿಗೆ ಒಂದು ರೀತಿ ಆ್ಯಂಕರ್ ಮಾಡಲು ಒಂದು ಡ್ರೆಡ್ಜಿಂಗ್ ವ್ಯವಸ್ಥೆ ಅಂದರೆ ಟಗ್ಗಿನ ವ್ಯವಸ್ಥೆ ಮಾಡಿದ ಬಳಿಕ ಅವರು ಕೂಡ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.